ಹೆಸರಲ್ಲಿ ಇಟ್ಟಿದ್ದಾರೆ. ಓಕೆ, ಅದರಲ್ಲಿ ನಮ್ಮದು ಆರ್ಮಿ ಬಂದು ಅಗ್ನಿ ವೀರ್. ಓಕೆ, ಅದರಲ್ಲಿ ಈಗ ನಾವು ಇಲ್ಲಿ ಬಾಲ್ಕೋಟಲ್ಲಿ ಸಹ ಟ್ರೈನಿಂಗ್ ಕೊಡ್ತಾ ಇದ್ದೀವಿ. ಅದ್ರ ಬಗ್ಗೆನೇ ಅಗ್ನಿವೀರ್ ಸೆಲೆಕ್ಷನ್ಗೋಸ್ಕರ ನಮ್ಮ 4 ತಿಂಗಳ ಟ್ರೈನಿಂಗ್ ನಡೀತದೆ. ಇಲ್ಲಿಂದ ಹೋದ್ಮೇಲೆ ಆ್ಯಕ್ಚುಲಿ ರೂಲ್ಸ್ ಮಾಡಿದೆ ಏನಂತ ಹೇಳಿದ್ರೆ ಸರ್ಕಾರ 4 ವರ್ಷ ಅದನ್ನು ಸರ್ವಿಸ್ ಮಾಡಬೇಕು. ಅದಾದಮೇಲೆ ಎಲ್ಲರೂ ಸೆಕೆಂಡ್ PUC ಮಾಡಿ ಹೋಗ್ತಾರೆ, 10th ಮಾಡಿ ಹೋಗ್ತಾರೆ. ಅವ್ರಿಗೆ ಏನಾಗುತ್ತೆ ಒಂದು ಡಿಗ್ರಿ ಸಿಗುತ್ತೆ. ನೀವು ಹೋಗಿ 4 ವರ್ಷ ಸರ್ವಿಸ್ ಮಾಡಿದ್ಮೇಲೆ ನಿಮ್ಗೊಂದು ಡಿಗ್ರಿ ಸರ್ಟಿಫಿಕೇಟ್ ಸಿಗುತ್ತೆ. ಆ ಡಿಗ್ರಿ ಸರ್ಟಿಫಿಕೇಟ್ ಏನಂತ ಹೇಳಿದ್ರೆ ನೀವು ಗ್ರೂಪ್ ಸಿ ಮತ್ತು ಗ್ರೂಪ್ ಡಿಗೆ ಎಕ್ಸಾಮ್ ಬರೀಬೋದು. ಇಲ್ಬೋದು 4 ವರ್ಷ ಸರ್ವಿಸ್ ಮಾಡಿ ಬಂದು ಗ್ರೂಪ್ ಸಿ ಮತ್ತು ಗ್ರೂಪ್ ಡಿ. ಗ್ರೂಪ್ ಸಿ ಅಲ್ಲಿ ನಿಮಗೆ ಗೊತ್ತಿರ್ಬೋದಲ್ಲ, ಯಾವುದಲ್ಲ ಒಂದು ಪೊಲೀಸ್ SIL ಇದೆಯಲ್ಲ, SI ಇಂದ ಕೆಳಗಡೆ ಇರೋದೆಲ್ಲ ಗ್ರೂಪ್ ಸಿ ಅಲ್ಲಿ ಬರುತ್ತೆ, ಪೊಲೀಸ್ ಇಲಾಖೆ. ಮತ್ತು ಬಾಕಿ ಇದು PDO ಬರೀಬೋದು. PDO ಈಗ ಗ್ರೂಪ್ ಬಿಗೋಸ್ಕರ ಹೋರಾಟ ನಡೀತಾ ಇದೆ, ಬಟ್ ಇನ್ನೂ ಆಗಿಲ್ಲ. ಸೈನಿಕರ ಬಗ್ಗೆ ಸ್ವಲ್ಪ ನಿಮಗೆ ರೆಸ್ಪೆಕ್ಟ್ ಬೇಕು. ಅದಕ್ಕಿಂತ ಜಾಸ್ತಿಯಾಗಿ ನೀವು ಸೈನಿಕರು ಹಾಕ್ಬೇಕಂತ ಒಂದು ಆಸೆ ಹುಟ್ಟಿಸ್ಬೇಕು. ಆವಾಗ ನಿಮ್ಮ ಮನೇಲಿ ಒಬ್ಬ ಯಾರಾದರೂ ಆರ್ಮಿ ಜಾಯ್ನ್ ಆದರೆ ನಿಮ್ಮ ಊರಿಗೆ ಒಂದು ಹೆಸರು ಬರುತ್ತೆ. ನಿಮ್ಮ ಮನೆಗೆ ಒಂದು ಹೆಸರು ಖಂಡಿತ ಬಂದೇ ಬರುತ್ತೆ, ಬಟ್ ನಿಮ್ಮ ಊರಿಗೆ ಹೆಸರು ಬರುತ್ತೆ. ಆ ಒಂದು ಇನ್ನು ನಮ್ಮ ರವಿ ಸರ್ ಹೆಕ್ಕಟ್ಟೆ ಹೇಳ್ತಾರೆ, ಅವರು ಊರಿಗೆ ಹೆಸರು ಬಂದು